ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ರೂಟ್ಸ್. ಇವತ್ತಿನ ವಿಚಾರ ಆಗಸ್ಟ್ 28ನೇ ತಾರೀಕು ಶ್ರಾವಣ ಮಾಸದಲ್ಲಿ ಬಂದಿರತಕ್ಕಂಥ ಹುಣ್ಣಿಮೆ. ಈ ದಿನ ಚಂದ್ರಗ್ರಹಣವೂ ಕೂಡ ಇದೆ. ಆದರೆ ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರವಿರೋದಿಲ್ಲ. ಚಂದ್ರನ ಉಪಸ್ಥಿತಿಯಲ್ಲಿ ನಾವಿರುವಂಥ ಕಾರಣ ಗೋಚಾರ ರೀತಿಯಾಗಿ ಹಾಗೂ ಜಾತಕ ರೀತಿಯಾಗಿ, ಮನಸ್ಸಿನ ರೀತಿಯಾಗಿ ಕೆಲವು ಫಲಗಳನ್ನು ನಾವು ಪಡ್ಕೊಳ್ತೀವಿ. ಶಾಸ್ತ್ರಾಧಾರಿತವಾಗಿ ಯಾವುದೇ ರೀತಿಯಾದ ಆಚರಣೆಗಳು ಇಲ್ಲ. ಈ ದಿನ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂದ್ಕೊಂಡಿದ್ರಿ, ಖಂಡಿತವಾಗಿಯೂ ಮಾಡ್ಬೋದು. ಯಾವುದೇ ರೀತಿಯಾದ ಸಮಸ್ಯೆಗಳು ಇಲ್ಲ. ಈ ದಿನ ನಡೆಯುವಂಥ ಗ್ರಹಣದಿಂದ ಗೋಚಾರ ರೀತಿಯಲ್ಲಿ ನಮ್ಮ ವೈಯಕ್ತಿಕ ಜನ್ಮ ಜಾತಕದ ಫಲಗಳಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ವಿಚಾರಗಳು ನಡೆಯುತ್ತೆ. ಗ್ರಹಣ ಅಂತ ಬರುವಾಗ ಯಾವಾಗಲೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಿಲ್ಲದ ಹಾಗೆ ನಡೆಯುವಂಥ ವಿಚಾರಗಳು ಇರುತ್ತೆ. ಬಟ್ ಈ ಬಾರಿಯ ಒಂದು ಗ್ರಹಣ ವಿಶೇಷವಾದ ರೀತಿಯಲ್ಲಿ ಹೆಚ್ಚಿನದಾಗಿ ತೊಂದರೆಗಳನ್ನು ಕೊಡ್ತಕ್ಕಂಥದ್ದೇನೂ ಅಲ್ಲ. ಒಳ್ಳೆ ದಿನ, ಒಳ್ಳೆ ದಿನಾಂಕ, ಒಳ್ಳೆ ವಾರ, ಒಳ್ಳೆ ಸಮಯದಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ನಿರಾಳತೆಯಿಂದ ಇರಬಹುದು. ಯಾವ ವಿಚಾರಗಳಿಗೆ ಶುಭ ಫಲಗಳನ್ನು ಕೊಡುತ್ತೆ ಇದನ್ನು ಅರ್ಥ ಮಾಡಿಕೊಂಡಾಗ, ಆ ವಿಚಾರಗಳಿಗೆ, ಆ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಗಳನ್ನು ಪಟ್ಟಾಗ ಬಹಳ ಬೇಗ, ಅಂದರೆ ತ್ವರಿತವಾಗಿ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಲಗ್ನಾಧಾರಿತವಾಗಿ ನಾನು ಹೇಳುವಂಥ ವಿಚಾರಗಳನ್ನು ಕನ್ಸಿಡರ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಕೂಡ ನೋಡಬೇಕಾಗುತ್ತೆ. ಇದೇ 100% ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಮನಸ್ಸಿನ ಸ್ಥಿತಿಯಲ್ಲಿ ಇದು ಚಂದ್ರಗ್ರಹಣವಾಗಿರೋದ್ರಿಂದ ಡೆಫಿನೆಟ್ಲಿ ಮಾನಸಿಕವಾಗಿ ಆ ವಿಚಾರಗಳಲ್ಲಿ ನಾವಿರ್ತೀವಿ, ಅಥವಾ ಆ ವಿಚಾರಗಳು ನಮ್ಮನ್ನು ಪ್ರೇರೇಪಣೆಯನ್ನು ಕೂಡ ಮಾಡಬಹುದು. ಆ ರೀತಿಯಾಗಿ ನೋಡ್ಕೊಳ್ಳಿ. ಲಗ್ನ ಗೊತ್ತಿಲ್ಲ ಅಂತಂದರೆ ರಾಶಿಯನ್ನೇ ಕನ್ಸಿಡರ್ ಮಾಡಿ, ಬೇರೆ ಆಪ್ಷನ್ ಇಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ 1ನೇ ಭಾವ ಏನಿರುತ್ತೆ ಅದೇ ನಿಮ್ಮ ಲಗ್ನವಾಗಿರುತ್ತೆ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಈ ಒಂದು ಗ್ರಹಣದ ಸಮಯ ಏನಿದೆ, ನಾವು ಈ ಸಮಯವನ್ನು ನೋಡುವಾಗ ಒಂದು ಕುಂಡಲಿಯನ್ನು ರಚನೆ ಮಾಡ್ತೀವಿ. ಬಹಳ ವಿಶೇಷವಾಗಿ ಮೋಕ್ಷ ಯೋಗ ಕೂಡ ಇರುವಂಥದ್ದು. ಜೊತೆಗೆ ನೀಚಭಂಗ ರಾಜಯೋಗ ಅಂತ ಹೇಳ್ತೀವಿ ಶುಕ್ರನಿಗೆ ಇಲ್ಲಿ. ನೀಚಭಂಗ ಅಂತಂದರೆ ನೀಚತ್ವ ಆದ ಮೇಲೆ ಬರ್ತಕ್ಕಂಥ ಒಂದು ಶುಭ. ಸಮಸ್ಯೆಗಳು ಬರುತ್ತೆ, ಅದಾದ ನಂತರದಲ್ಲಿ ಒಳಿತು ಕೂಡ ಆಗುತ್ತೆ ಅನ್ನುವಂಥ ವಿಚಾರ. ಇನ್ನು ಮೋಕ್ಷ ಯೋಗ ಅಂತನ್ನುವಾಗ ಸಾಕಷ್ಟು ಜನ ಬೆಡ್ ರಿಡನ್ಸ್ ಇರ್ತಾರೆ, ವಯಸ್ಸಾಗಿರುತ್ತೆ, ಒದ್ದಾಡ್ತಾ ಇರ್ತಾರೆ, ಕೋಮಾ ಸ್ಟೇಜ್ನಲ್ಲಿ ಇರ್ತಾರೆ. ನಾವೇ ಅಂದರೆ ಮನೆಯಲ್ಲಿ ಇರ್ತಕ್ಕಂಥವ್ರೆ ಅಂದ್ಕೊಳ್ತಾ ಇರ್ತೀವಿ, ಅವರಿಗೆ ಸದ್ಗತಿ ಅನ್ನುವಂಥದ್ದು ಸಿಕ್ಬಿಡ್ಲಿ, ಒದ್ದಾಡೋದು ನೋಡೋಕ್ಕಾಗಲ್ಲ ಅಂತ. ಅಂತಹ ವ್ಯಕ್ತಿಗಳಿಗೆ ಬಹಳ ವಿಶೇಷವಾಗಿ ಈ ದಿನ ಮಾಡ್ತಕ್ಕಂಥ ಸರಳವಾದ ಪರಿಹಾರ ಅವರಿಗೆ ಮೋಕ್ಷವನ್ನು ಅಥವಾ ಅವರಿಗೆ ಸದ್ಗತಿಯನ್ನು ಕೊಡುವಂಥದ್ದಾಗುತ್ತೆ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ನಿಮ್ಮ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಾಗೆ ನೀವು ಪರಿಹಾರಗಳನ್ನು ಪಡ್ಕೊಳ್ಬಹುದಾಗುತ್ತೆ. ಲಗ್ನಕ್ಕೆ ಬಂದ್ಬಿಡೋಣ. ಈಗ ಯಾರ್ಯಾರಿಗೆ ಆ ರೀತಿಯಾದ ಫಲಗಳು ಅಂಥೇಳಿ, ಮೊದಲನೇದಾಗಿ ಈ ಒಂದು ಗ್ರಹಣ ನಡೀತಾ ಇರ್ತಕ್ಕಂಥದ್ದು ಸಿಂಹ ಲಗ್ನ ಇರುತ್ತೆ. ಗ್ರಹಣ ನಡೆಯುವಂಥ ಸಮಯದಲ್ಲಿ ಸಿಂಹ ಲಗ್ನ ಇರುತ್ತೆ, ಶತಭಿಷ ನಕ್ಷತ್ರದ 1ನೇ ಪಾದದಲ್ಲಿ. ಇಲ್ಲಿ ಪರಿಹಾರಗಳು ಯಾರು ಮಾಡ್ಕೊಳ್ಬೇಕು ಅದನ್ನು ಕೂಡ ಹೇಳ್ತೀನಿ. ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರವೂ ಇದೆ. ಬಹಳ ಸರಳವಾಗಿ ಇರ್ತಕ್ಕಂಥದ್ದು. ಮೊದಲನೇದಾಗಿ ಮೇಷ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 11ನೇ ಮನೆಯಲ್ಲಿ 11ನೇ ಮನೆಯ ಅಧಿಪತಿಯಾದ ರಾಹು ಹಾಗೆ 4ನೇ ಮನೆಯ ಅಧಿಪತಿಯಾದ ಚಂದ್ರ ಇಬ್ಬರೂ ಇದ್ದಾರೆ. ಅಲ್ಲೇ ಗ್ರಹಣ ಆಗ್ತಕ್ಕಂಥದ್ದು. ಹೆದರುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಗ್ರಹಗಳು ಯಾವುದೇ ಮನೆಯಲ್ಲಿ ಸ್ಥಿತರಿದ್ದರೂ ಕೂಡ ಆ ಮನೆಗೆ ಸಂಬಂಧಪಟ್ಟಂಥ ಫಲಗಳನ್ನು ಡೆಫಿನೆಟ್ಲಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ಒಂದು ರೀತಿಯಾದ ಲಾಭವೂ ಇದೆ, ಮಿಶ್ರ ಫಲವೂ ಇದೆ ನಿಮಗೆ. ಬಟ್ ಜಾಗೃತಿಯನ್ನು ಕೂಡ ವಹಿಸಬೇಕಾಗತ್ತೆ. ನಿಮ್ಮ 12ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ. ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಯಾವ ವಿಚಾರಗಳಿಗೆ, ವಾಹನ ಖರೀದಿ ಮಾಡಲಿಕ್ಕೆ ಅಥವಾ ವಾಹನದ ರಿಪೇರಿಗಳನ್ನು ಮಾಡಲಿಕ್ಕೆ, ಭೂಮಿಯನ್ನು ಖರೀದಿ ಮಾಡಲಿಕ್ಕೆ, ಅಥವಾ ಮನೆಯ ವಿಚಾರಗಳಿಗೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀರಿ, ಅಥವಾ ಅದನ್ನ ಇನೋವೇಷನ್ ಅಂತ ಏನು ಹೇಳ್ತೀವಿ, ಸುಣ್ಣ ಬಣ್ಣ ಮಾಡಿಸ್ಲಿಕ್ಕೆ, ಅಥವಾ ಯಾವುದೋ ಜಾಗ ಸರಿ ಇರೋದಿಲ್ಲ ಅದನ್ನು ತೆಗೆದು ಮತ್ತೆ ಕನ್ಸ್ಟ್ರಕ್ಷನ್ಸ್ ಮಾಡೋದಕ್ಕೆ, ಈ ರೀತಿಯಾಗಿ ಯಾವುದಕ್ಕಾದರೂ ಹಣದ ಒಂದು ಖರ್ಚುಗಳು ಅನ್ನುವಂಥದ್ದು ಆಗುತ್ತೆ. ಅದನ್ನು ಜಾಗರೂಕತೆಯಿಂದ ನೀವು ನಿಭಾಯಿಸಿದಾಗ ಸಮಸ್ಯೆಗಳು ಹೆಚ್ಚಿನದಾಗಿ ಬಾಧಿಸೋದಿಲ್ಲ. ತಾಯಿಯ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೋಡ್ಕೊಳ್ಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆಗುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾದ ಒಳ್ಳೆಯ ಫಲಗಳು ಇದೆ, ಮಿಶ್ರ ಫಲಗಳು ಇದೆ. ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಸ್ವಲ್ಪ ಡೈವರ್ಟ್ ಆಗುವಂಥ ಚಾನ್ಸಸ್ ಅಂತ ನಾವು ಹೇಳ್ಬೋದು. ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೂರ ದೇಶದ ಪ್ರಯಾಣಗಳನ್ನು ಮಾಡೋದಕ್ಕೆ ಅವಕಾಶಗಳು ಕೂಡ ಈ ಸಮಯದಲ್ಲಿ ಒದಗಿ ಬರಬಹುದಾದಂಥ ಒಂದು ವಿಚಾರ. ಬಹಳ ವಿಶೇಷವಾಗಿ ನೋಡಿ, ನಿಮಗೆ 5ನೇ ಮನೆಯ ಅಂದರೆ ಪಂಚಮಾಧಿಪತಿಯಾದ ಸೂರ್ಯನು ಅಲ್ಲೇ ಸ್ಥಿತನಿದ್ದಾನೆ. 3 ಹಾಗೂ 6ರ
ಅಧಿಪತಿ ಬುಧ 5ರಲ್ಲಿ ಸ್ಥಿತನಿರ್ತಕ್ಕಂಥದ್ದು, ಹಾಗೆ ಅಷ್ಟಮಾಧಿಪತಿ 5ರಲ್ಲಿ ಇರ್ತಕ್ಕಂಥದ್ದು, ಒಂದು ಪೂರ್ವ ಪುಣ್ಯದ ಫಲ. ಸೊ ಈ ಒಂದು ಸಮಯದಲ್ಲಿ ಸಿಗುವಂಥದ್ದಾಗುತ್ತೆ. ನಿಮ್ಮ ಮನೆ ದೇವರು, ಕುಲದೇವರು ಅಥವಾ ದೈವದ ಒಂದು ಇಷ್ಟ ದೈವದ ದರ್ಶನಗಳನ್ನು ಈ ಒಂದು ಸಮಯದಲ್ಲಿ ಮಾಡ್ಕೊಳ್ತಕ್ಕಂಥದ್ದು, ಮಂತ್ರ ಪಠನೆಗಳನ್ನು ಮಾಡ್ತಕ್ಕಂಥದ್ದು, ಮಂತ್ರ ಸಾಧನೆಗಳನ್ನು ಮಾಡ್ತಕ್ಕಂಥದ್ದು, ಗುರುವಿನ ಮುಖೇನ ಮಂತ್ರ ದೀಕ್ಷೆಗಳನ್ನು ಪಡ್ಕೊಳ್ತಕ್ಕಂಥದ್ದು ಅದ್ಭುತವಾದ ಫಲಗಳನ್ನು ಕೊಡುತ್ತೆ. ಈ ಮೇಷ ಲಗ್ನದವರಿಗೆ ಒಂದು ವಿಶೇಷವಾದ ಶಕ್ತಿ ಅನ್ನತಕ್ಕಂಥದ್ದು ಯಾವಾಗಲೂ ಇರುತ್ತೆ. ಕಾರಣ ನ್ಯಾಚುರಲ್ 8th ಹೌಸ್ ಅವ್ರಿಗೆ ಆಲ್ವೇಸ್ ಕನೆಕ್ಟೆಡ್, ಸಂಹೌ ಅಲ್ಲ, ಸಂವೇರ್ ಅಲ್ಲ. ಸೊ ಯಾವಾಗಲೂ ಕೂಡ 8ನೇ ಮನೆ ಎನ್ನುವಂಥದ್ದು ನಿಮ್ಮ ಜೊತೆಯಲ್ಲೇ ಇರುತ್ತೆ. ನೀವು ಮಾಡುವಂಥ ಒಳ್ಳೆ ವಿಚಾರಗಳು, ಕೆಟ್ಟ ವಿಚಾರಗಳು ದಿಢೀರ್ ಅಂತ ಹೇಳಿ ಫಲ ಕೊಡುತ್ತೆ. ಸೊ ಇಲ್ಲಿ ನಾಜೂಕಿನ ಆಟಗಳು ನಡೆಯೋದಿಲ್ಲ, ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಮೇಷ ಲಗ್ನದವರು ಯಾವಾಗಲೂ ಕೂಡ ಕ್ಲಿಯರ್ ಹಾರ್ಟೆಡ್ ಆಗಿ ಇರ್ತಾರೆ. ಯಾಕಂದರೆ ಅದು ಅಗ್ನಿ ತತ್ವ. ಸೊ ಮೋಸ ಅವರಿಗಾಗುತ್ತೆ ಬಿಟ್ಟರೆ ಬೇರೆಯವ್ರಿಗೆ ಮೋಸ ಮಾಡೋದಿಲ್ಲ. ನೇರವಾಗಿ ಇರ್ತಾರೆ, ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ಸೊ ಅವರು ಯೋಚನೆ ಮಾಡಿ, ಲೆಕ್ಕಾಚಾರಗಳನ್ನು ಮಾಡಿ, ಪ್ಲಾನ್ಗಳನ್ನು ಮಾಡಿ ಮಾತಾಡೋದಿಲ್ಲ. ಸೊ ನೇರವಾಗಿ ಇರ್ತಾರೆ. ಅವರಿಗೆ ಯಾವಾಗಲೂ ಕೂಡ ಸಮಸ್ಯೆಗಳು ಬಾಧಿಸೋದೇ ಇಲ್ಲ. ಅವ್ರ ಕೋಪ ಮಾತ್ರನೇ ಅವರಿಗೆ ಪ್ರಾಬ್ಲಮ್ ಆಗುವಂಥದ್ದು. ಇಲ್ಲಿ ಯಾರೆಲ್ಲ ಮೇಷ ಲಗ್ನದವರು, ಮೇಷರಾಶಿಯವರು ನೋಡ್ತಾ ಇದ್ರಿ, ಅದನ್ನು ಮಾತ್ರ ಕಂಟ್ರೋಲ್ ಮಾಡಿಕೊಂಡ್ರೆ ಲೈಫ್ನಲ್ಲಿ ಗೆದ್ದು ಬಿಡ್ತೀರಿ. ಕಾರಣ 8ನೇ ಭಾವ, ನಿಮ್ಮ ಲಗ್ನಾಧಿಪತಿಯೇ 8ನೇ ಮನೆಗೂ ಕೂಡ ಅಧಿಪತಿ ಆಗಿರೋದ್ರಿಂದ ಅವನೇ ಅವನ ಮನೆಗೆ ಯಾವಾಗಲೂ ಕೂಡ ಸಮಸ್ಯೆಯನ್ನು ಕೊಡೋದಿಲ್ಲ. ಇದನ್ನು ಬಹಳ ವೈಭವೀಕರಿಸಿ ಹೇಳ್ತಾ ಇರ್ತಾರೆ ಕೆಲವರೆಲ್ಲ. 8ನೇ ಮನೆ ಎಸ್, ನ್ಯಾಚುರಲ್ 8th ಹೌಸ್ ಎಷ್ಟು ಸಮಸ್ಯೆಗಳನ್ನು ಕೊಡುತ್ತೋ ಲಗ್ನಾಧಿಪತಿಯೇ ಅವನಾಗಿರೋದ್ರಿಂದ ಕಾಪಾಡ್ತಾನೆ ಕೂಡ. ವ್ಯಕ್ತಿ ನ್ಯಾಯವಾಗಿ ಇದ್ದಾಗ, ಸರಿಯಾದ ಮಾರ್ಗದಲ್ಲಿ ಹೋದಾಗ, ಧರ್ಮ ಮಾರ್ಗದಲ್ಲಿ ಇದ್ದಾಗ ಇದೇ 100% ಸತ್ಯ. ಡಿ.ಕೆ. ಶಿವಕುಮಾರ್ ಅವ್ರದ್ದು ಕೂಡ ಮೇಷಲಗ್ನ. ಸೊ ಅತ್ಯುತ್ತಮವಾದ ಮುಖ್ಯಮಂತ್ರಿ, ಇತಿಹಾಸದಲ್ಲಿ ಹೆಸರು ಬರೆದಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಖಂಡಿತವಾಗಿ ನಿಂತ್ಕೊಳ್ತಾರೆ. ಇವತ್ತಿಗೆ ಅವರ ಬಗ್ಗೆ ಯಾವುದೇ ಅಪವಾದಗಳು ಇರ್ಬೋದು ಅಥವಾ ಸ್ಕ್ಯಾಮ್ಗಳು ಬೇರೆಯವ್ರು ಮಾಡಿ ಇವ್ರ ಮೇಲೆ ಬರಬಹುದು, ಏನೇ ಆಗಿದ್ದಿರ್ಬೋದು. ಸೊ ಆ ವ್ಯಕ್ತಿ ಬಹಳ ಜೆನ್ಯೂನ್ ಆಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ನಿಭಾಯಿಸುವಂಥ ಒಬ್ಬ ವ್ಯಕ್ತಿ ಆಗ್ತಾರೆ. ಈ ವಿಚಾರ ಯಾಕೆ ಅಂತಂದರೆ ಹಿಂದೆನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಪರ್ಸ್ನಲ್ ಆಗಿ ಪರ್ಟಿಕ್ಯುಲರ್ ಆಗಿ ಅವರ ಬಗ್ಗೆ ನಾನು ವಿಡಿಯೋವನ್ನು ಮಾಡಲಿಲ್ಲ. ಮೇಷ ಲಗ್ನದವರಿಗೆ ಯಾವಾಗಲೂ ಕೂಡ ಸಮಸ್ಯೆಗಳು ಹಿಂದೆಯೇ ಇರುತ್ತೆ. ಬಟ್ ಯೋಚನೆ ಮಾಡಿ ಸ್ವಲ್ಪ ತಾಳ್ಮೆಯಿಂದ ನೀವು ಹೆಜ್ಜೆಗಳನ್ನು ಇಟ್ಟಾಗ ಯಾವ ಸಮಸ್ಯೆಗಳು ಕೂಡ ನಿಮಗೆ ಬಾಧಿಸೋದಿಲ್ಲ. ಅದೆಲ್ಲ ರಕ್ಷೆಯಾಗೇ ಇರುತ್ತೆ. ಲಗ್ನಾಧಿಪತಿಯೇ 8ನೇ ಮನೆಗೆ ಅಧಿಪತಿಯಾದಾಗ ಅವನೇ ತನ್ನ ಮನೆಗೆ ಹೇಗೆ ಸಮಸ್ಯೆಗಳನ್ನು ಮಾಡ್ಕೊಳ್ತಾನೆ. ಸೊ ಹಾಗಾಗಿ ತಾಳ್ಮೆ ಒಂದೇ. ನೀವು ಏನನ್ನ ಅನುಸರಿಸಬೇಕು, ಮೇಷ ಲಗ್ನದವರು ಯಾವಾಗಲೂ ತಾಳ್ಮೆಯಿಂದ ಇರಬೇಕು. ಈಗ ನೀವು ನೋಡ್ತಾ ಇದ್ದೀರಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ತಾಳ್ಮೆಯಿಂದ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು ಹೆಜ್ಜೆ ಹೆಜ್ಜೆಗೂ, ಪ್ರತಿದಿನವೂ, ಪ್ರತಿ ಕ್ಷಣವೂ, ಪ್ರತಿ ವಿಚಾರಗಳಿಗೂ ಆಗ್ತಾ ಇರುತ್ತೆ. ಸೊ ಅವರೆಲ್ಲ ಸೆಲ್ಫ್ ಮೇಡ್. ಅವ್ರನ್ನ ಯಾರೋ ತಯಾರು ಮಾಡಬೇಕು ಅಂತಿಲ್ಲ. ಅವರೇ ಅರ್ಥ ಮಾಡಿಕೊಂಡು ಅವರವರೇ ಬದಲಾಗ್ಬಿಡ್ತಾರೆ. ಇನ್ನೊಬ್ರು ಬೆಟ್ಟು ತೋರಿಸಿ, ಬೆರಳು ತೋರಿಸಿ ಹೇಳುವಷ್ಟು ಇರೋದಿಲ್ಲ. ಸೊ ಅವ್ರದವ್ರು ನೋಡ್ಕೊಳ್ತಾರೆ. ಸೊ ಹಾಗಾಗಿ ಈ ಒಂದು ಮೇಷ ಲಗ್ನದವರಿಗೆ ದುಡುಕಿನ ಸ್ವಭಾವ ಯಾವಾಗಲೂ ಕೂಡ ಸ್ವಲ್ಪ ಸಮಸ್ಯೆಗಳನ್ನು ಕೊಡುತ್ತೆ. ಈ ಒಂದು ವಿಚಾರದಲ್ಲಿಯೂ ಕೂಡ ಗ್ರಹಣ ನಡೀತಾ ಇರೋದ್ರಿಂದ ಸ್ವಲ್ಪ ಈಗ ನಾನು ಹೇಳಿದಂಥ ಮನೆ ವಿಚಾರಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ಗಳ ವಿಚಾರದಲ್ಲಿ ಯೋಚನೆ ಮಾಡಿ ಮುಂದಕ್ಕೆ ಹೋಗುವಂಥದ್ದು ಬಹಳ ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಭೂಯೋಗಗಳು ಡೆಫಿನೆಟ್ಲಿ ನಿಮಗೆ ಇದೆ ಅಂತಲೇ ಹೇಳ್ತೀನಿ ನಾನು. ಇದಾದ ನಂತರದಲ್ಲಿ ವೃಷಭ ರಾಶಿ ಅಥವಾ ವೃಷಭ ಲಗ್ನದ ವ್ಯಕ್ತಿಗಳಿಗೆ 10ನೇ ಮನೆಯಲ್ಲಿ ಗ್ರಹಣ ಅನ್ನುವಂಥದ್ದು ನಡೀತಾ ಇದೆ. ನಿಮ್ಮ 3ನೇ ಮನೆಯ ಅಧಿಪತಿ ಹಾಗೂ 10ನೇ ಮನೆಯ ಅಧಿಪತಿ ಸ್ವಕ್ಷೇತ್ರದಲ್ಲಿ ಇರತಕ್ಕಂಥದ್ದು. ಇಲ್ಲಿ ಮಾತಿನ ವಿಚಾರಗಳು ಅಥವಾ ನಿಮ್ಮ ಡಾಕ್ಯುಮೆಂಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳು ಡೆಫಿನೆಟ್ಲಿ ಇರುತ್ತೆ. ಯಾವುದೋ ಒಂದು ಪೇಪರ್ ಮಾಡಿರ್ತೀರಿ, ಯಾವುದೋ ಒಂದು ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡಿರ್ತೀರಿ, ಅದು ಯಾವುದೇ ವಿಚಾರಗಳಿಗೆ ಆಗಿದ್ದಿರ್ಬೋದು ಅಥವಾ ಮೀಡಿಯಾದಲ್ಲಿ ಇರೋರಿಗಾಗಿದ್ದಿರ್ಬೋದು, ಮಾಸ್ ಕಮ್ಯುನಿಕೇಷನ್ ಅಥವಾ ಈ ಜರ್ನಲಿಸಮ್ನಲ್ಲಿ ಇರ್ತಕ್ಕಂಥವ್ರಾಗಿದ್ದಿರ್ಬೋದು, ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡಿ ನಿಮ್ಮ ಕೆಲಸಗಳನ್ನು ನೀವು ಕೈಗೆ ತಗೊಳ್ಳುವಂಥದ್ದು ಇಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಅಥವಾ ಸಮಸ್ಯೆಗಳನ್ನು ಬರದೇ ಇರೋ ರೀತಿಯಲ್ಲೇ ನೋಡ್ಕೊಳ್ಳುತ್ತೆ. ಅಥವಾ 10ನೇ ಮನೆಯಲ್ಲೇ ನಡೀತಾ ಇರೋ ಕಾರಣ ಅದು 4 ಜನಗಳಿಗೆ ಗೊತ್ತಾಗುವ ರೀತಿಯಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸ್ಪಾರ್ಕ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಅವಶ್ಯಕತೆ ಇದೆ. ಶಾರ್ಟ್ ಟ್ರಾವೆಲ್ಸ್ ಮಾಡುವಂಥ ಅವಶ್ಯಕತೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ದಟ್ ಅದನ್ನು ನೀವು ದೇವಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ, ಎಸ್ಪೆಷಲಿ ಹೆಣ್ಣು ದೇವತೆಯ ದೇವಸ್ಥಾನಗಳಿಗೆ, ದುರ್ಗಾ ದೇವತೆಯ ದೇವಸ್ಥಾನಗಳಿಗೆ ಈ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ನೀವು ಹೋಗಿ ಬರೋದ್ರಿಂದ ಬಹಳಷ್ಟು ವಿಶೇಷವಾದ ಫಲಗಳು. ಯಾವುದಾದ್ರೂ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬೇಕು ಅಂತ ಇದ್ದರೂ ಕೂಡ ಅದು ಅಲ್ಲಿಂದಲ್ಲಿಯೇ ನಿವಾರಣೆಯಾಗಿ ಹೋಗುತ್ತೆ. ಸೊ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ವೃದ್ಧಿಯಾಗುವಂಥ ವಿಚಾರಗಳು ಅಂತ ಹೇಳ್ತೀವಿ ನಾವು. ಸೊ ಅದು ಕೂಡ ನಿಮಗೆ ಹೆಲ್ಪ್ ಆಗುವಂಥದ್ದಾಗುತ್ತೆ. ಇದಾದ ನಂತರದಲ್ಲಿ ಮಿಥುನ
ಲಗ್ನ ಅಥವಾ ಮಿಥುನ ರಾಶಿಯವರಿಗೆ ನಿಮ್ಮ 9ನೇ ಮನೆಯಲ್ಲಿ ಗ್ರಹಣ ಅನ್ನತಕ್ಕಂಥದ್ದು ನಿಮ್ಮ 2ನೇ ಮನೆಯ ಅಧಿಪತಿ, ದ್ವಿತೀಯಾಧಿಪತಿ ಹಾಗೂ ನವಮಾಧಿಪತಿ ನವಮದಲ್ಲೇ ಇರತಕ್ಕಂಥದ್ದು. ಯಾವುದೋ ಒಂದು ರೀತಿಯಲ್ಲಿ ಭಾಗ್ಯ ಅಂತಂದರೆ ಒಂದು ಫಾರ್ಚೂನ್, ಇಲ್ಲೋ ಒಂದು ಕಡೆ ಸಪೋರ್ಟ್ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುವಂಥ ಒಂದು ವಿಚಾರ. ತುಂಬ ಸಮಸ್ಯೆಗಳಲ್ಲಿ ಇದ್ದರೆ ಖಂಡಿತ ಒಂದು ಸಪೋರ್ಟ್ ಸಿಗುವಂಥದ್ದಾಗುತ್ತೆ. ಜೊತೆಗೆ ಆ ಒಂದು ಸಹಾಯ ಮುಂಬರುವ ದಿನಗಳಲ್ಲಿ ನಿಮಗೆ ಸ್ವಲ್ಪ ಬಾಧೆಯನ್ನೂ ಕೂಡ ಕೊಡಬಹುದು. ಸ್ವಲ್ಪ ಜಾಗರೂಕತೆ, ಯಾವಾಗಲೂ ಕೂಡ ಯಾರಾದರೂ ಏನಾದರೂ ಕೊಡ್ತಾರೆ ಅಂತಂದರೆ ಅದರಿಂದ ಒಂದೇನನ್ನಾದರೂ ಇಟ್ಟೇ ಕೊಟ್ಟಿರ್ತಾರೆ. ಸೊ ಸಮಯ ಸಂದರ್ಭ ಬಂದಾಗ ಸಮಯ ಸಾಧಕರಾಗಿಬಿಡ್ತಾರೆ. ಸೊ ಅಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಕುಟುಂಬದಲ್ಲಿಯೂ ಕೂಡ ಸ್ವಲ್ಪ ನೆಮ್ಮದಿಯಾದ ವಾತಾವರಣ, ಜೊತೆಗೆ ಸ್ವಲ್ಪ ಇರಿಸು ಮುರಿಸು ಆಗುವಂಥ ಸಾಧ್ಯತೆಗಳೂ ಕೂಡ ಇರಬಹುದು. ಸೊ ನೋಡ್ಕೊಳ್ಳಿ ಅದನ್ನು. ತಂದೆಯ ಒಂದು ವಿಚಾರದಲ್ಲಿ, ತಂದೆಯ ಒಂದು ಯೋಗಕ್ಷೇಮದಲ್ಲಿ ಸ್ವಲ್ಪ ಏರುಪೇರುಗಳು ಆಗುವಂಥ ವಿಚಾರ ಇರುತ್ತೆ. ಅದನ್ನು ಕೂಡ ನೀವು ಗಮನ ವಹಿಸಬೇಕಾಗತ್ತೆ. ಇಲ್ಲಿ 9ನೇ ಭಾವ ಅಂತ ಬರುವಾಗ ನಿಮಗೆ ಇಲ್ಲಿ ಟ್ರಾವೆಲ್ ಕೂಡ ತೋರಿಸುವಂಥ ಒಂದು ವಿಚಾರ, ಅಥವಾ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ, ಮನೆಯಲ್ಲಿ ಬದಲಾವಣೆ, ಕುಟುಂಬದಲ್ಲಿ ಬದಲಾವಣೆ. ಸೊ ಇರ್ತಕ್ಕಂಥ ಜಾಗದಿಂದ ಬೇರೆ ಎಲ್ಲಾದರೂ ಹೋಗಿ ಇದ್ದು ಬರ್ತಕ್ಕಂಥ ಒಂದು ವಿಚಾರವೂ ಕೂಡ ಇದೆ. ಕೆಲವರಿಗೆಲ್ಲ ಈ ಒಂದು ಬೇರೆ ಕಡೆ ಧ್ಯಾನ ಮಂದಿರಗಳಿಗೆ ಹೋಗಿ ಒಂದು ವಾರ 15 ದಿನ ಇದ್ದು ಬರುವಂಥ ಒಂದು ವಿಚಾರಗಳು ಇರುತ್ತೆ, ಅಥವಾ ಒಂದು ಆರೋಗ್ಯದ ದೃಷ್ಟಿಯಿಂದ ಕೂಡ ಬೇರೆ ಕಡೆ ಎಲ್ಲ ಹೋಗಿ ಬರುವಂಥ ಒಂದು ವಿಚಾರಗಳು. ಸೊ ಅದಕ್ಕೆ ಅವಕಾಶ ಇರುತ್ತೆ, ಖಂಡಿತವಾಗಿಯೂ ಅದನ್ನು ಮಾಡಬಹುದು. ಒಂದು ಯಾವುದೋ ರೀತಿಯಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ನಿಮ್ಮ ಜೀವನಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ನಡೆಯುತ್ತೆ. ನೆಕ್ಸ್ಟ್ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದ ವ್ಯಕ್ತಿಗಳಿಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು. ಗ್ರಹಣ 8ನೇ ಮನೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಇಲ್ಲಿ ನಿಮ್ಮ ಲಗ್ನಾಧಿಪತಿ ಹಾಗೂ ಅಷ್ಟಮಾಧಿಪತಿ ನಿಮಗೆ. ಸೊ ಜೊತೆಗೆ ನಾವು ನೋಡುವಾಗ ಸ್ವಲ್ಪ ಸಮಸ್ಯೆಗಳನ್ನು ಕೊಡುತ್ತೆ. ಕರ್ಕಾಟಕ ಲಗ್ನದವರಿಗೆ ಎಮೋಷ್ನಲಿ ಯಾವಾಗಲೂ ಕೂಡ ಫ್ಲಕ್ಚುಯೇಷನ್ಸ್ ಅನ್ನುವಂಥದ್ದು ಇರುತ್ತೆ. ಅಲ್ಲಿ ಗುರುವೂ ಕೂಡ ಈಗ ಇದ್ದಾರೆ. ನಿಮ್ಮ ಮೇಲೆ ನಿಮಗೆ ಕೀಳರಿಮೆ ಅನ್ನತಕ್ಕಂಥದ್ದು, ಅಥವಾ ಯಾವುದಕ್ಕೂ ಕೂಡ ನಿಮ್ಮನ್ನು ನೀವು ಕಂಪೇರ್ ಮಾಡಿ ನೋಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷವಾಗಿ ನಿಮಗೆ ನೀವೇ ಸಮಸ್ಯೆ ಆಗುವಂಥ ಒಂದು ಸಮಯ. ತಾಳ್ಮೆ ಅನ್ನತಕ್ಕಂಥದ್ದು ಬೇಕು, ಅಥವಾ ನಿಮ್ಮ ಪರ್ಸನಲ್ ವಿಚಾರಗಳನ್ನು ಎಲ್ಲರೊಂದಿಗೂ ಶೇರ್ ಮಾಡುವಂಥದ್ದಲ್ಲ ಈ ಒಂದು ಸಮಯದಲ್ಲಿ. ಆಗೇನಾಗುತ್ತೆ, ಸಮಸ್ಯೆ ಇಲ್ಲದೇ ಇದ್ರೂ ಕೂಡ ನೀವೇ ಅದನ್ನು ಕ್ರಿಯೇಟ್ ಮಾಡುವಂಥ ಒಂದು ವಿಚಾರವಾಗಿಬಿಡುತ್ತೆ. ಕಡೆಯಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಎಲ್ಲ ಲಗ್ನದವರು, ಎಲ್ಲ ರಾಶಿಯವರು ಇದನ್ನು ಮಾಡ್ಕೊಳ್ಬೋದು ಧಾರಾಳವಾಗಿ. ಆಗ ಸಮಸ್ಯೆ ಅನ್ನುವಂಥದ್ದು ಅಲ್ಲಿಂದಲ್ಲಿಗೆ ನಿವಾರಣೆಯಾಗಿ ಹೋಗುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳಿಗೆ ಸಂಬಂಧಪಟ್ಟಾಗೆ ನೀವು ತುಂಬ ಪ್ರಯತ್ನಗಳನ್ನು ಪಡ್ತಾ ಇದ್ದರೆ ಸೊ ಆ ಸಮಸ್ಯೆಗಳಿಂದ ಸ್ವಲ್ಪ ನಿರಾಳತೆಯೂ ಕೂಡ ಸಿಗಬಹುದು, ಅಥವಾ ನಿಮ್ಮ ಒಂದು ದುಡುಕಿನ ಸ್ವಭಾವದಲ್ಲಿ ಅಥವಾ ನಿಮ್ಮ ನಿರ್ಧಾರಗಳಿಂದ ಸಮಸ್ಯೆಯೂ ಕೂಡ ಸರಳ ರೀತಿಯಲ್ಲಿ ನಿಮಗೆ ಕಾಣಿಸ್ಕೊಳ್ಬೋದು ಅಂತ ಹೇಳ್ತೀನಿ ನಾನು. ಇದಾದ ನಂತರದಲ್ಲಿ ಸಿಂಹರಾಶಿ, ಸಿಂಹ ಲಗ್ನದ ವ್ಯಕ್ತಿಗಳಿಗೆ ಸ್ವಲ್ಪ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಸಿಂಹರಾಶಿ, ಸಿಂಹ ಲಗ್ನದ ವ್ಯಕ್ತಿಗಳು ನನಗೆ ಹೇಳ್ತಕ್ಕಂಥ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಲಗ್ನದಲ್ಲಿ ಕೇತು ಇದ್ದಾರೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡಲೇಬೇಕು ನೀವು. ಸೊ ಆರೋಗ್ಯದ ವಿಚಾರದಲ್ಲಿ ಹಲ್ಲಿಗೆ ಸಂಬಂಧಪಟ್ಟಾಗೆ ಆಗಿದ್ದಿರ್ಬೋದು, ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಾಗೆ ಆಗಿದ್ದಿರ್ಬೋದು, ಸ್ವಲ್ಪ ಏರುಪೇರುಗಳು ಆಗುವಂಥ ಸಾಧ್ಯತೆ ಇದೆ. ಬೆಳಗ್ಗೆ ಎದ್ದು ವಾಕ್ ಮಾಡ್ತಾ ಇದ್ದರೆ ಒಂದು 5:30 ಅಥವಾ 6 o'clock ಹಿಮ ಬರುವಂಥ ಸಮಯದಲ್ಲಿ ಹೋಗಬೇಡಿ. ಸ್ವಲ್ಪ ತಡ ಮಾಡಿ ಬೆಳಕರದ ಮೇಲೆ ಹೋಗ್ತಕ್ಕಂಥದ್ದು ಉತ್ತಮ. ಅಲರ್ಜಿ ಇಶ್ಯೂಸ್ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿ. ಇನ್ನು ದ್ವಿತೀಯದಲ್ಲಿ ತೃತೀಯಾಧಿಪತಿ ಹಾಗೂ ದಶಮಾಧಿಪತಿ ಕೂತ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸೋದರಿಕೆಯಲ್ಲಿ ಭಿನ್ನಾಭಿಪ್ರಾಯ, ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಗೆ ಸ್ವಲ್ಪ ಇರಿಸು ಮುರಿಸು ಆಗುವಂಥ ಸಾಧ್ಯತೆ ಇದೆ. ಈ ಸಿಚುವೇಶನ್ನ ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ. ಜೊತೆಗೆ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನು, ಮಾತಿನ ಕಿರಿಕಿರಿಗಳನ್ನು, ಹಿಂದೆ ಮಾತಾಡುವಂಥದ್ದು, ಅದು ನಿಮ್ಗೆ ಗೊತ್ತಾಗುವಂಥದ್ದು. ಸೊ ಅದರಿಂದ ಮನಸ್ಸಿಗೆ ಕಿರಿಕಿರಿಗಳು ಆಗುವಂಥ ಸಾಧ್ಯತೆ ಇದೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸಪ್ತಮದಲ್ಲಿ ಸಪ್ತಮಾಧಿಪತಿ ಜೊತೆಗೆ ವ್ಯಯಾಧಿಪತಿ ಚಂದ್ರ ಹಾಗೂ ರಾಹು ಕೂಡ ಇರೋದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದಾಗುತ್ತೆ ಕುಟುಂಬದಲ್ಲಿ. ಅಂದರೆ ಗಂಡ ಹೆಂಡತಿಯರ ನಡುವಿನಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದಾಗುತ್ತೆ. ಸ್ವಲ್ಪ ನೋಡಿಕೊಂಡು ಹ್ಯಾಂಡಲ್ ಮಾಡಿ. 11ನೇ ಮನೆಯಲ್ಲಿ ಕುಜ ಇದ್ದಾನೆ, ಹಾಗೂ 9 ಹಾಗೂ 4ರ ಅಧಿಪತಿ. ಭೂಮಿಯ ವಿಚಾರದಲ್ಲಿ ಲಾಭ, ಖುಷಿ ಪಡಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಹೊಸದಾಗಿ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ, ಹೊಸದಾಗಿ ಮನೆಯನ್ನು ತಗೊಳ್ಳಿಕ್ಕೆ ಅಥವಾ ಕಟ್ಟಲಿಕ್ಕೆ ಪ್ರಾರಂಭ ಮಾಡೋದಕ್ಕೆ, ಅಥವಾ ಎಲ್ಲೋ ಒಂದು ಭೂಮಿ ಬಹಳ ಚೀಪ್ ರೇಟಲ್ಲಿ ನಿಮಗೆ ಸಿಗಬಹುದು, ಅಥವಾ ಕಡಿಮೆ ರೇಟ್ನಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಆಫರ್ ಬರ್ಬೋದು. ಇದಕ್ಕೆ ಅವಕಾಶ ಇದೆ. ಸೊ ಇದನ್ನು ಈ ಸಮಯದಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಮಿಕ್ಕಂತೆ ಕೆಲವು ವಿಚಾರಗಳು, ಕೆಲಸದ ವಿಚಾರ, ಮನೆಯ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮವಾಗುತ್ತೆ. ಪಂಚಮಾಧಿಪತಿ ಅಷ್ಟಮಾಧಿಪತಿ ಮೋಕ್ಷ ಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಸೊ ಇದೊಂದು ಮೋಕ್ಷ ಯೋಗ. ಯಾರೆಲ್ಲ ಸಿಂಹಲಗ್ನ ವ್ಯಕ್ತಿಗಳು ಬೆಡ್ ರಿಡನ್ ಆಗಿರ್ತಾರೆ ಅಥವಾ ತುಂಬ ಒದ್ದಾಡ್ತಾ ಇರ್ತಾರೆ, ಅಂಥವರಿಗೆ ಪರಿಹಾರಗಳು ಬಹಳ ಬೇಗ ವರ್ಕ್ ಆಗುವಂಥದ್ದಾಗತ್ತೆ. ಸೊ ಬಹಳ ಒಳ್ಳೆಯ ವಿಚಾರವೂ ಕೂಡ ಆಗುತ್ತೆ ಅದು.
ಇದಾದ ನಂತರದಲ್ಲಿ ನಮಗೆ ಕನ್ಯಾ ಲಗ್ನದ ವ್ಯಕ್ತಿಗಳು, ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದರೆ, 6ನೇ ಮನೆಯಲ್ಲಿ ಗ್ರಹಣ ಅನ್ನತಕ್ಕಂಥದ್ದು ನಡೀತಾ ಇದೆ. ನಿಮ್ಮ 11ನೇ ಮನೆಯ ಅಧಿಪತಿ ಹಾಗೂ 6ರ ಅಧಿಪತಿ ಕೆಲಸ ಕಾರ್ಯದ ವಿಚಾರದಲ್ಲಿ ಬಡ್ತಿ ಅನ್ನತಕ್ಕಂಥದ್ದು ಸಿಗುತ್ತೆ. ಜೊತೆಗೆ ಕೆಲಸ ಕಾರ್ಯದ ವಿಚಾರಗಳಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಕೂಡ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಸೊ ಇದನ್ನು ಬಹಳ ನಿಧಾನ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ವಿಶೇಷ. ಇಲ್ಲ ಅಂತಂದರೆ ಏನಾಗುತ್ತೆ, ಅಪವಾದಗಳು ಬರ್ಬೋದು, ಅಥವಾ ನೀವು ಆಡ್ತಕ್ಕಂಥ ಒಂದು ಸಣ್ಣ ಮಾತು ಅಥವಾ ನಿಮ್ಮ ಒಂದು ಸಣ್ಣ ನಿರ್ಧಾರ, ಅಥವಾ ನೀವೇನು ಬಿಹೇವ್ ಮಾಡದೇ ಇರಿ, ಮೊಸರಲ್ಲೂ ಕಲ್ಲು ಹುಡ್ಕೊಂತವ್ರು ಇರ್ತಾರೆ. ಸೊ ನೀವು ಇಷ್ಟ ಇಲ್ಲ ಅಂತಂದರೆ ನೀವೇನು ಮಾಡಿದ್ರು ಅದು ತಪ್ಪೇ ಅವರಿಗೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಕೆಲವು ಸಮಸ್ಯೆಗಳು ಅಥವಾ ಬೇಡದ ವಿಚಾರಗಳು ನಿಮ್ಮ ಮೇಲೆ ಹೇರಿಕೆಗಳಾಗಬಹುದು. ಕೆಲಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಗೊಂದಲವೂ ಕೂಡ ಆಗಬಹುದು. ಸೊ ಇದನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ರೀತಿಯಲ್ಲಿಯೂ ಕೂಡ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ನಾನು ಕಡೆಯದಾಗಿ ಹೇಳ್ತಕ್ಕಂಥ ಪರಿಹಾರವನ್ನು ಮಾಡ್ಕೊಳ್ಳಿ, ಆ ಸಮಸ್ಯೆಗಳು ಅಲ್ಲಿಂದಲ್ಲಿಗೆ ನಿವಾರಣೆ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಈ ಶತ್ರುಕಾಟ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಬೆನ್ನಿಂದೆ ನಿಮ್ಮ ಬಗ್ಗೆ ಒಂದಲ್ಲ ಎರಡು ಮಾತುಗಳನ್ನು ಹೇಳಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಮಸ್ಯೆಗಳನ್ನು ಮಾಡ್ತಕ್ಕಂಥವ್ರು, ಅಥವಾ ನೇರವಾಗಿ ನಿಮ್ಮ ಮುಂದಿಗೆ ಚುಚ್ಚು ಮಾತುಗಳನ್ನು ಆಡ್ಬೋದು. ಸ್ವಲ್ಪ ಸಂಯಮದಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇರುತ್ತೆ. ಸೊ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗೇ ಇದೆ. ಲೋನಿಗೆಲ್ಲ ನೀವು ಅಪ್ಲೈ ಮಾಡ್ತಾ ಇದ್ದೀರಿ, ಲೋನ್ ಎಲ್ಲ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ, ಸಾಧ್ಯತೆಗಳು ಡೆಫಿನೆಟ್ಲಿ ಇದೆ, ಪ್ರಯತ್ನ ಪಡಿ. ನಿಮ್ಮ ರೆಗ್ಯುಲರ್ ಡೈಲಿ ರೊಟೀನ್ ಏನಿರುತ್ತೆ ಅದನ್ನು ಸ್ವಲ್ಪ ಗಮನ ಇಟ್ಟು ಸರಿಯಾಗಿ ಮಾಡಿಕೊಂಡ್ರೆ ಮೇ ಬಿ ಬರ್ಬೋದಾದಂಥ ಸಮಸ್ಯೆಗಳು ನಿಮಗಷ್ಟು ಸಮಸ್ಯೆಗಳನ್ನು ಕೊಡೋದಿಲ್ಲ. ಇದಾದ ನಂತರದಲ್ಲಿ ತುಲಾ ಲಗ್ನ ಅಥವಾ ತುಲಾ ರಾಶಿಯ ವ್ಯಕ್ತಿಗಳಿಗೆ ನಿಮ್ಮ 5ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರ್ತಕ್ಕಂಥದ್ದು, ದಶಮಾಧಿಪತಿಯು ಕೂಡ ಜೊತೆಯಲ್ಲೇ ಇರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನು ನೋಡ್ತೀರಿ. ಸೊ ಮಕ್ಕಳಿಂದ ಸ್ವಲ್ಪ ಮಾನಸಿಕವಾದ ತೊಳಲಾಟಗಳಿಗೆ ಒಳಗಾಗ್ತಕ್ಕಂಥದ್ದು, ನೀವು ಹೇಳೋ ಕೆಲಸ ಅವ್ರು ಮಾಡೋದಿಲ್ಲ ಅಂತಲೋ, ಅಥವಾ ಅವರ ಎಜುಕೇಷನ್ನ ವಿಚಾರದಲ್ಲಿ, ಅಥವಾ ಅವರ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಕ್ಕಳು ಬೆಳೆದಿದ್ರೆ, ಅಥವಾ ಅವರ ದುಡಿಮೆಯ ವಿಚಾರದಲ್ಲಿ ಒಂದಷ್ಟು ಕಿರಿಕಿರಿಗಳನ್ನು ನೋಡೋದಕ್ಕೆ ಸಿಗುತ್ತೆ. ಪ್ಲಸ್ ಅಥವಾ ಪಾಸಿಟಿವ್ ಅಂತ ನಾವು ನೋಡುವಾಗ ಇದೇ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿಯಾದ ವಾತಾವರಣ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹ್ಯಾಪಿನೆಸ್ಸನ್ನು ಎಂಜಾಯ್ ಮಾಡೋದಾಗಿದ್ದಿರ್ಬೋದು. ಸೊ ಈ ರೀತಿಯಾಗಿಯೂ ಕೂಡ ಅರ್ಥ ಮಾಡ್ಕೊಳ್ಬೋದು. ಹಾಗೆಯೇ ತುಲಾ ಲಗ್ನದ ವ್ಯಕ್ತಿಗಳು, ಹೆಣ್ಣು ಮಕ್ಕಳು ಗರ್ಭಿಣಿಯರಾಗಿದ್ದರೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸುವಂಥದ್ದು. ಈ ಒಂದು ಸಮಯದಲ್ಲಿ ಪ್ರೆಗ್ನೆನ್ಸಿ ಅನ್ನುವಂಥದ್ದು ಕನ್ಫರ್ಮ್ ಆಗೋದಕ್ಕೂ ಕೂಡ ಸಾಧ್ಯತೆಗಳು ಇದೆ. ಇನ್ ಕೇಸ್ ಮೊದಲೇ ಗರ್ಭಿಣಿಯರಿದ್ದರೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಟ್ರಾವೆಲ್ ಮಾಡ್ತಕ್ಕಂಥದ್ದು, ಹ್ಯಾಪಿ ಟೈಮನ್ನು ಸ್ಪೆಂಡ್ ಮಾಡ್ತಕ್ಕಂಥದ್ದು, ಮಕ್ಕಳ ಜೊತೆಗೆ ಹೆಚ್ಚಿನ ಕಾಲವನ್ನು ಕಳೀತಕ್ಕಂಥದ್ದು ಬಹಳ ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಆ್ಯಂಡ್ ಆಲ್ಸೋ ಅವೆಲ್ಲದಕ್ಕೂ ಕೂಡ ಪ್ರೇರೇಪಣೆಯೂ ಕೂಡ ಇದೆ. ಇಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ತಾಳ್ಮೆಯಿಂದ ಶಾಂತತೆಯಲ್ಲಿ ನೀವು ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಇದಾದ ನಂತರದಲ್ಲಿ ವೃಶ್ಚಿಕ ಲಗ್ನ ಹಾಗೂ ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೆ 4ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ. ಇಲ್ಲಿ 9ರ ಅಧಿಪತಿಯು ಕೂಡ 4ನೇ ಒಂದು ಮನೆಯಲ್ಲಿ ಸ್ಥಿತ ಇರತಕ್ಕಂಥದ್ದು. ಏನಾಗುತ್ತೆ ಅಂದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡಿ. ಅಲರ್ಜಿ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಉಸಿರಾಟಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ನಿಮಗೆ ಉಸಿರಾಟಕ್ಕೆ ಸಂಬಂಧಪಟ್ಟಾಗಿ ಸ್ವಚ್ಛಂದವಾದ ಗಾಳಿ ಇರಬೇಕು, ಇಲ್ಲಾಂತಂದರೆ ಒದ್ದಾಡ್ತೀರಿ, ಸಫಕೇಷನ್ಸ್ ಆಗಿಬಿಡುತ್ತೆ. ಸೊ ಈ ಒಂದು ಸಮಯದಲ್ಲಿ ಅಲರ್ಜಿ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನೀವಿರ್ತಕ್ಕಂಥ ಸ್ಥಳಗಳೇನಿರುತ್ತೆ ಅದನ್ನು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಬ್ಲ್ಯಾಂಕೆಟ್ಸು, ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟ್ಸನ್ನೆಲ್ಲ ಆಗಿಂದಾಗೆ ವಾಶ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಗಬಹುದೇನಿದೆ ಅದೆಲ್ಲವೂ ಕೂಡ ಆಗೋದಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ಗಮನ ಇರಲಿ. ಜೊತೆಗೆ ಮನೆ ವಿಚಾರಕ್ಕೆ, ಭೂಮಿ ವಿಚಾರಕ್ಕೆ, ವಾಹನಗಳ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು. ವೆಹಿಕಲ್ಸ್ನಲ್ಲಿ ಡ್ರೈವ್ ಮಾಡಬೇಕಾದ್ರೆ ಎಲ್ಲ ಅನವಶ್ಯಕವಾದ ಗಲಾಟೆಗಳು ಆಗುವಂಥದ್ದು, ಅಥವಾ ಅಲ್ಲೆಲ್ಲೋ ಕಿರಿಕಿರಿಗಳನ್ನು ಮಾಡ್ತಕ್ಕಂಥದ್ದು. ನೋಡಿ, ಪ್ರಪಂಚದಲ್ಲಿ ಕಿರಿಕಿರಿ ಮಾಡೋದಕ್ಕೆ ಸಾಕಷ್ಟು ಜನ ಇರ್ತಾರೆ. ನಾವು ನಮ್ಮ ಪಾಡಿಗೆ ಇರಬೇಕು, ಕೆಲವು ವಿಚಾರಗಳಿಗೆ ರಿಯಾಕ್ಟೇ ಮಾಡಬಾರ್ದು. ಸೊ ಅನ್ವಾಂಟೆಡ್ ಥಿಂಗ್ಸ್ ಇರುತ್ತೆ. ಸೊ ಅನವಶ್ಯಕವಾಗಿ ಬದುಕಿಗೆ ಒಂದೊಂದಷ್ಟು ಸಮಸ್ಯೆಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ, ಅವಕಾಶವೇ ಕೊಟ್ಟಿಲ್ಲ ಅಂದರೆ. ಸೊ ಹಾಗೆ ಇಲ್ಲಿಯೂ ಕೂಡ ಸ್ವಲ್ಪ ಜಾಣತನದಲ್ಲಿ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಸೊ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನೀರನ್ನು ಹೆಚ್ಚಿನದಾಗಿ ಕುಡೀರಿ, ಬಿಸಿ ನೀರನ್ನು ಚೆನ್ನಾಗಿ ಕುಡಿತಕ್ಕಂಥದ್ದು. ಸೊ ಸಮಸ್ಯೆ ಏನಾದರೂ ಇದೆ ಹೆಲ್ತಲ್ಲಿ ಅಂದರೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದು, ಮುಂದೂಡುವಂಥದ್ದು ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಈ ಸಮಯದಲ್ಲಿ ಯಾವುದೋ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನು ಕೊಟ್ಟು ಬಿಡುತ್ತೆ ಅಂತಲ್ಲ, ಬಟ್ ಜಾಗರೂಕತೆಯಲ್ಲಿ ಇರತಕ್ಕಂಥದ್ದು ಬಹಳ ಉತ್ತಮ. ಇದಾದ ನಂತರದಲ್ಲಿ ಧನುರ್ ಲಗ್ನ, ಧನುರ್ ರಾಶಿಯ ವ್ಯಕ್ತಿಗಳಿಗೆ 3ನೇ ಮನೆಯಲ್ಲಿ ಗ್ರಹಣ, ಅಷ್ಟಮಾಧಿಪತಿ. ಸೊ ದಿಢೀರ್ ಅಚಾನಕ್ಕಾಗಿ
ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬರ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ರೀತಿಯಾದ ಸಮಸ್ಯೆಗಳು ನಿಮಗೆ ಗೊತ್ತೇ ಇರೋದಿಲ್ಲ, ಅವು ಬೆನ್ನತ್ತುವಂಥ ವಿಚಾರಗಳು ಈ ಸಮಯದಲ್ಲಿ ನಡೆಯುತ್ತೆ. ಸೊ ನಾನು ಕಡೆಯದಾಗಿ ಹೇಳುವಂಥ ಪರಿಹಾರವನ್ನು ಡೆಫಿನೆಟ್ಲಿ ನೀವು ಮಾಡಿಕೊಳ್ಳೇಬೇಕಾಗುತ್ತೆ. ಬಹಳ ಸರಳ ರೀತಿಯಲ್ಲಿ ಇರುತ್ತೆ, ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಸೊ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅನವಶ್ಯಕವಾಗಿ ಬರ್ತಕ್ಕಂಥ ಯಾವುದೇ ಮಾತುಕತೆಗಳು, ಜಗಳ, ವ್ಯಾಜ್ಯಗಳಿಗೆ ಎಂಟ್ರಿ ಆಗಬೇಡಿ. ಬೇರೆ ಯಾರದ್ದೋ ಸಮಸ್ಯೆಗೆ ಸಹಾಯ ಮಾಡೋದಕ್ಕೆ ಅಂತ ಹೋಗಿ ಸಿಕ್ಕಾಕೊಳ್ಳುವಂಥದ್ದಾಗುತ್ತೆ. ಸೊ ಹೋಗಬೇಡಿ. ಅಥವಾ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ, ಅಥವಾ ಮೀಡಿಯಾದಲ್ಲಿ ಇದ್ದರೆ ಇಲ್ಲದೇ ಇರತಕ್ಕಂಥ ಅಲಿಗೇಷನ್ಸ್ ಬರ್ತಕ್ಕಂಥದ್ದು, ನಿಮ್ಮ ಮೇಲೆ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನು ಇದೆ ಅಂತ ಹೇಳಿ ಬಿಂಬಿಸುವಂಥ ವಿಚಾರಗಳು ಕೂಡ ಆಗ್ಬೋದು. 8th ಹೌಸ್ ಆಲ್ವೇಸ್ ಸಡನ್ ಪ್ರಾಬ್ಲಮ್ಸನ್ನು ನಮಗೆ ಕ್ರಿಯೇಟ್ ಮಾಡಿಬಿಡುತ್ತೆ. ಸೊ ದಟ್ ಅದಕ್ಕೆ ಪರಿಹಾರ ಏನು ಅಂತಂದರೆ ಯಾವಾಗಲೂ ಕೂಡ ತಾಳ್ಮೆಯಿಂದ ಇರಬೇಕು. ಇದು ಕೂಡ ಅಗ್ನಿತತ್ವದ ರಾಶಿಯ ಆದ ಕಾರಣ ಸೊ ಶಾರ್ಪ್ ಆಗಿ ಇರುತ್ತೆ. ಯಾವಾಗಲೂ ಕೂಡ ಸ್ವಲ್ಪ ಅಲ್ಲಿ ತಾಳ್ಮೆ ಅನ್ನತಕ್ಕಂಥದ್ದು ಮುಖ್ಯವಾಗುತ್ತೆ. ಅಗ್ನಿತತ್ವದವರಿಗೆ ಒಂದು ಸಮಸ್ಯೆ ಇರುತ್ತೆ, ನೇರ ಲೆಕ್ಕಾಚಾರಗಳು ಇರೋದಿಲ್ಲ. ಲೆಕ್ಕಾಚಾರ ಮಾಡೋದನ್ನು ಕಲ್ತ್ಕೊಳ್ಳಿ. ಡಿಪ್ಲೊಮಸಿ ಬಹಳ ಮುಖ್ಯ ಆಗುತ್ತೆ. ಪ್ರಪಂಚ ಏನೇ ಮಾತಾಡ್ತಾ ಇದ್ರೂ ಕೂಡ ನಿಮ್ಮ ದಾರಿ ನಿಮಗೆ ಬಹಳ ಉತ್ತಮವಾಗಿ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಕಾರಣ ಅದು ಗುರುವಿನ ಮನೆ, ನ್ಯಾಚುರಲ್ 9th ಹೌಸ್, ಧರ್ಮ ಅನ್ನುವಂಥದ್ದು ನಿಮ್ಮ ಜೊತೆಗೆ ಸದಾ ಇರುತ್ತೆ. ಸೊ ಯಾವುದಕ್ಕೂ ಎದುರುವಂಥ ಅವಶ್ಯಕತೆ ಇಲ್ಲ. ಬಟ್ ಏನಂತಂದರೆ ದೈವತ್ವದಲ್ಲಿ, ನ್ಯಾಯ, ಧರ್ಮದಲ್ಲಿ ಸ್ಟ್ರೈಟ್ ವೇ ಅಂತ ಏನು ಹೇಳ್ತೀವಿ ಅದರಲ್ಲಿ ಹೋಗ್ತಾ ಇರಬೇಕು. ನಾವಾಯಿತು ನಮ್ಮ ಪಾರಾಯಿತು ಅಂತ ಅವಾಗ ಸಮಸ್ಯೆಗಳು ಬರೋದಿಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್, ಮಕರ ಲಗ್ನ ಅಥವಾ ಮಕರ ರಾಶಿಯ ವ್ಯಕ್ತಿಗಳಿಗೆ ನಿಮ್ಮ 2ನೇ ಮನೆಯಲ್ಲಿ ಸಪ್ತಮದ ಅಧಿಪತಿಯಾದ ಚಂದ್ರನು ಕೂಡ ಸ್ಥಿತ ಇರ್ತಕ್ಕಂಥದ್ದು. ಸೊ ಇಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಲೈಫ್ನಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ಸ್ ಯಾರಿರ್ತಾರೆ ಅವರ ಜೊತೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗ್ತಕ್ಕಂಥದ್ದು ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಹೊಂದಾಣಿಕೆ ಮಾಡ್ಕೊಂಡು ಹೇಗೋ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಅವ್ರ ಜೊತೆಗೆ ನಮ್ಗೆ ಆಗೋದೇ ಇಲ್ಲ, ಇದು ಯಾಕೋ ಸರಿಯೇ ಹೋಗ್ತಾ ಇಲ್ಲ ಅನ್ನುವಂಥ ವಿಚಾರಗಳಾಗಿಬಿಡುತ್ತೆ. ಸೊ ಆ ಥರ ಟ್ರಿಗರ್ ಮಾಡುವಂಥ ಒಂದು ಚಾನ್ಸಸ್ ಅಂತ ಕೂಡ ನಾವು ಹೇಳ್ಬೋದು. ಆ ಥರದ ಒಂದು ಸಮಯ ಗುರುವಿನ ದೃಷ್ಟಿ ಇದ್ದಿದ್ರೆ ಮೇ ಬಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇತ್ತು. ಬಟ್ ಈಗ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಮಾನಸಿಕವಾಗಿ ಆ ಥರದ ವಿಚಾರಗಳು ಅನಿಸುತ್ತೆ, ಬೇಡ ಈ ಪಾರ್ಟ್ನರ್ಶಿಪ್ಪಿಂದ ಹೊರಗಡೆ ಬರಬೇಕು. ಅಥವಾ ಮನೆಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಏನಿರ್ತೀರಿ ನಿಮ್ಮಲ್ಲಿಯೂ ಕೂಡ ಹೊಂದಾಣಿಕೆಯಲ್ಲಿ ಒಂದಷ್ಟು ಇರಿಸು ಮುರುಸುಗಳು ಬರುವಂಥ ಸಾಧ್ಯತೆ ಇದೆ. ಸೊ ಇದನ್ನು ಕೂಡ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಏನಂತಂದರೆ ಕುಟುಂಬದಲ್ಲಿ ಹೊಸ ಒಡವೆ, ಹೊಸ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಇದರಿಂದ ಮೇ ಬಿ ಬರ್ತಕ್ಕಂಥ ಸಮಸ್ಯೆಗಳು ಅಲ್ಲಿಂದ ಇಲ್ಲಿಗೆ ನ್ಯೂಫೆ ಆಗಿ ಹೋಗುತ್ತೆ. ನಿಮಗೆ ಮೇ ಬಿ ಆರಾಮಂತ ಅನ್ನಿಸ್ಬೋದು ಆ ಒಂದು ವಿಚಾರವಾಗಿ. ಇನ್ನು ಪಾರ್ಟ್ನರ್ಸ್ ಅಂತ ಏನು ಹೇಳ್ತೀರಿ ಆ ಕಡೆಯಿಂದ ಸ್ವಲ್ಪ ಮಾನಸಿಕವಾದ ಕಿರಿಕಿರಿಗಳು ಆಗುವಂಥ ಸಾಧ್ಯತೆ ಇದೆ. ಸೊ ಅದನ್ನು ನೋಡಿಕೊಂಡು ನಿಭಾಯಿಸಿ. ಮಕರ ಲಗ್ನದವರು ಆಲ್ವೇಸ್ ವೆಯ್ಟ್ ಮಾಡ್ತಾರೆ. ಪೇಷನ್ಸ್ ಲೆವೆಲ್ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಪೀಕಲ್ಲಿ ಇರುತ್ತೆ. ಅವರಿಗೆ ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತೀರಿ. ಅವಕಾಶಗಳು ಬಂದಾಗ ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀರಿ. ಸೊ ಈ ಒಂದು ಸಮಯದಲ್ಲಿ ಸ್ವಲ್ಪ ಅದನ್ನು ನಿಭಾಯಿಸಿಬಿಟ್ರೆ ಬಹಳ ಚೆನ್ನಾಗಿ ಇರುತ್ತೆ. ಇದಾದ ನಂತರದಲ್ಲಿ ಕುಂಭ ಲಗ್ನ ಅಥವಾ ಕುಂಭ ರಾಶಿಯ ವ್ಯಕ್ತಿಗಳಿಗೆ ರಾಶಿಯ ಅಧಿಪತಿ ಮತ್ತು ವ್ಯಯಾಧಿಪತಿ ವಕ್ರಶನಿ ದ್ವಿತೀಯದಲ್ಲಿ ಇರೋದ್ರಿಂದ ಮಾತಿನಿಂದ ಸಮಸ್ಯೆಗಳು ಆಗುವಂಥ ಒಂದು ವಿಚಾರ, ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಶತವಿಷ ನಕ್ಷತ್ರದಲ್ಲೇ ಗ್ರಹಣ ನಡೀತಾ ಇರುವಂಥದ್ದಲ್ವ. ಸೊ ಹಾಗಾಗಿ ಜೊತೆಗೆ ಇಲ್ಲಿ ನೆಗಡಿ, ಕೆಮ್ಮು, ಶೀತ ಅಥವಾ ಭಯ ಅನ್ನುವಂಥ ಒಂದು ಆತಂಕದ ವಾತಾವರಣ ಕೂಡ ನಿಮಗೆ ಬರಬಹುದು. ಸೊ ಆ ವಿಚಾರಗಳು ನಿಮ್ಗೆ ಅಷ್ಟು ಸಮಸ್ಯೆ ಮಾಡೋದಿಲ್ಲ. ಬಟ್ ನಿಮ್ಮೊಳಗಡೆ ಒಂದು ಅಸಂಪ್ಷನ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ನೆಮ್ಮದಿಯಾಗಿ ನಿರಾಳತೆಯಿಂದ ಇರಿ. ಯಾವ ಸಮಸ್ಯೆಗಳು ಕೂಡ ಕುತ್ತಿಗೆಗೆ ಬರೋದಿಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಗಮನವನ್ನು ವಹಿಸಬೇಕಾಗತ್ತೆ. ಸೊ ನೀರು ಇನ್ಫೆಕ್ಷನ್ ಆಗುವಂಥದ್ದು, ಹೊರಗಡೆ ಎಲ್ಲೋ ನೀರು ತಗೊಂಡು ಕುಡಿದು ಬಿಡ್ತೀರಿ ಅಥವಾ ಬೇರೆ ಎಲ್ಲೋ ನೀರು ಕುಡಿಯುವಂಥದ್ದು ಆ ರೀತಿಯಾಗಿ ಮಾಡ್ಕೊಳ್ಬೇಡಿ. ಕಾಯಿಸಿ ಆರಿಸಿದಂಥ ನೀರನ್ನು ಒಂದು 15 ದಿನ ತಿಂಗಳು ಕುಡಿಯೋದ್ರಿಂದ ಮೇ ಬಿ ನಿಮಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಿನದಾಗಿ ಬಾಧಿಸೋದಿಲ್ಲ. ಇಲ್ಲಿ ಪಂಚಮದಲ್ಲಿ ಕುಜ ಇರತಕ್ಕಂಥದ್ದು, ಗರ್ಭಿಣಿ ಹೆಣ್ಮಕ್ಳು ಸ್ವಲ್ಪ ಜಾಗರೂಕತೆಯಾಗಿರಬೇಕಾಗತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ನೋಡ್ಕೊಳ್ಳಿ ಆ ವಿಚಾರಗಳನ್ನು. ಮಕ್ಕಳಲ್ಲಿ ಹಠ ಸ್ವಲ್ಪ ಹೆಚ್ಚಾಗುವಂಥದ್ದು, ಕಿರಿಕಿರಿ ಮಾಡ್ತಕ್ಕಂಥದ್ದು ಕೂಡ ಖಂಡಿತವಾಗಿಯೂ ಆಗುವಂಥ ಒಂದು ವಿಚಾರ. ಸೊ ಷಷ್ಠದಲ್ಲಿ 2 ಹಾಗೂ 11ರ ಅಧಿಪತಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಲಾಭ ಹೆಚ್ಚು, ಕೆಲಸಕ್ಕೆ ಬಹಳ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಗುವಂಥ ಒಂದು ವಿಚಾರಗಳು ಚೆನ್ನಾಗಿದೆ ಅದು. ನೆಕ್ಸ್ಟ್ ಸಪ್ತಮದಲ್ಲಿ ಸಪ್ತಮಾಧಿಪತಿ ಕೇತು ಬುಧ, ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ ನಿಮಗೆ. ಸೊ ಜೊತೆಗೆ ಒಂಟಿತನ ಅನ್ನುವಂಥದ್ದು, ಒಬ್ಬರೇ ಇರಬೇಕು ಅನ್ನುವಂಥದ್ದು, ಅಥವಾ ದೇವರ ದರ್ಶನಕ್ಕೆ ಹೋಗುವಂಥದ್ದು, ಧ್ಯಾನಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವಂಥ ಒಂದು ಒಲವು ಈ ಸಮಯದಲ್ಲಿ ಹೆಚ್ಚಾಗುವಂಥದ್ದಾಗುತ್ತೆ. ಯಾವಾಗಲೂ ಕೂಡ ನಿರಾಳತೆ ಮನುಷ್ಯನಿಗೆ ಒಂಟಿತನದಲ್ಲಿ ಸಿಗುವಂಥದ್ದು. ಒಬ್ಬರೇ ಇದ್ದು ನಿಮ್ಮ ಬಗ್ಗೆ ನೀವು
ಅರ್ಥಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನೀವು ಇಡೀ ಪ್ರಪಂಚವೇ ನಿಮಗೆ ಅರ್ಥವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆಯ ಸಮಯ ಆ ವಿಚಾರಗಳಿಗೆ. ಸೊ ಅದನ್ನು ನೀವು ಖಂಡಿತವಾಗಿಯೂ ಮಾಡ್ಬೋದು. ಸೊ ಅಷ್ಟಮದಲ್ಲಿ ಶುಕ್ರ ಇದ್ದಾನೆ, ಅದು ಒಳ್ಳೆಯದಲ್ಲ. ಅವನು 4 ಹಾಗೂ 9 ಅಧಿಪತಿ, ಭಾಗ್ಯಾಧಿಪತಿ ಅಷ್ಟಮಕ್ಕೆ ಬಂದ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಈ ಒಂದು ಸಿಚುವೇಶನ್ಸನ್ನು ನಿಭಾಯಿಸಿ. ಇಲ್ಲಿ ಯಾರಿಗೂ ಅಂತ ಕೆಟ್ಟದ್ದಿಲ್ಲ, ಬಟ್ ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಆಗಬಹುದಾದ ಸಮಸ್ಯೆಯನ್ನು ಮೊದಲೇ ನಿಮಗೆ ಎಚ್ಚರಿಕೆಗಳನ್ನ ಅಥವಾ ತಿಳಿಸ್ಕೊಟ್ಟಿರ್ತಕ್ಕಂಥ ವಿಚಾರಗಳು. ಆ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ನೀವು ಒಂದು ತೊಳಲಾಟದಲ್ಲಿ ಇರ್ತೀರಿ. ಆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಈಗ ಹೇಳ್ತಕ್ಕಂಥ ಪರಿಹಾರವನ್ನು ಮಾಡ್ಕೊಳ್ಳಿ ಅಷ್ಟೇ, ಬಹಳ ಸಿಂಪಲ್. ಕಡೆಯದಾಗಿ ಮೀನಲಗ್ನ ಅಥವಾ ಮೀನಲಗ್ನದ ವ್ಯಕ್ತಿಗಳಿಗೆ 12ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರ್ತಕ್ಕಂಥದ್ದು ಅಂದರೆ ಏನು? ಸ್ವಕ್ಷೇತ್ರದಲ್ಲಿ 12ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರ್ತಕ್ಕಂಥದ್ದು 5ನೇ ಮನೆಯ ಅಧಿಪತಿ. ಸೊ ದಟ್ ನಿಮಗೆ ಖರ್ಚುಗಳು ಆಗೋದಿಲ್ಲ. ಇಲ್ಲಿ ಗ್ರಹಣ ನಡೀತಾ ಇದೆಯಲ್ಲ ಅಲ್ಲಿ, ಸೊ ಹೆಚ್ಚಿನದಾಗಿ ಖರ್ಚುಗಳು ನಿಮ್ಮನ್ನು ಬಾಧಿಸೋದಿಲ್ಲ. ಒಂದು ಹ್ಯಾಪಿ ಟೈಮನ್ನು ನೀವು ಎಂಜಾಯ್ ಮಾಡ್ಬೋದು. ಮನಸ್ಸು ಮಾಡಿದ್ರೆ, ಕರೆಕ್ಟಾದ ರೀತಿಯಲ್ಲಿ ಪ್ಲಾನನ್ನು ಮಾಡಿಕೊಂಡ್ರೆ ಟ್ರಾವೆಲ್ ಮಾಡ್ಬೋದು. ನೀವು ನಿಮ್ಮ ಇಷ್ಟದ ಜಾಗಗಳನ್ನು ಆಯ್ಕೆ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು. ಆರೋಗ್ಯದಲ್ಲಿಯೂ ಕೂಡ ನಿಮಗೆ ವೃದ್ಧಿ ಆಗುವಂಥದ್ದಾಗುತ್ತೆ. ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ಅದರಿಂದ ಹೊರಗಡೆ ಬರೋದು ದಾರಿ ಆಗುತ್ತೆ. ವಿಪರೀತವಾದ ನಿದ್ದೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಡೆಫಿನೆಟ್ಲಿ ಇರುತ್ತೆ. ಸೊ ಈಗ 1 ರಿಂದ 12 ಲಗ್ನ ಹಾಗೂ ರಾಶಿಯವರಿಗೆ ಅವು ಫಲಗಳು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರಿ. ಎಲ್ಲರಿಗೂ ಸರಳವಾದ ಒಂದು ಪರಿಹಾರ ಏನು ಅಂತಂದರೆ 28ನೇ ತಾರೀಕು ಬೆಳಿಗ್ಗೆ ದೇವರ ಮನೆಯಲ್ಲಿ ನೀವು ಸ್ನಾನಾದಿಗಳನ್ನೆಲ್ಲ ಮಾಡಿ ಆದ ನಂತರದಲ್ಲಿ ದೇವರ ಮನೆಯಲ್ಲಿ ದೀಪಗಳನ್ನು ಹಚ್ಚಿ ಹೆಣ್ಣು ದೇವತೆಗೆ, ಅಂದರೆ ಮನೆ ದೇವರು ಕುಲದೇವರು ಅಂತ ಇರ್ತಾರಲ್ವ, ಅವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯಾವುದೇ ಸಮಸ್ಯೆಗಳಿದ್ರೂ ಅದು ನಿವಾರಣೆ ಆಗಬೇಕು ಅಥವಾ ಸಮಸ್ಯೆಗಳನ್ನು ನಿಭಾಯಿಸುವಂಥ ಶಕ್ತಿ ಬರಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಥಾಶಕ್ತಿ ದಾಳಿಂಬೆಗಳನ್ನು ನೀವು ಸಂಕಲ್ಪ ಸಹಿತವಾಗಿ ಇಡಿ. ಅದನ್ನು ನೈವೇದ್ಯ ಮಾಡಬೇಕು ಅಂತಿಲ್ಲ. ಸೊ 2 ಅಥವಾ 7 ದಾಳಿಂಬೆಗಳು ಅಥವಾ 9 ದಾಳಿಂಬೆಗಳನ್ನು ನೀವು ಇಡ್ತಕ್ಕಂಥದ್ದು, ಇಟ್ಟು ನಮಸ್ಕಾರವನ್ನು ಮಾಡ್ಕೊಳ್ಳಿ. ಅದಾದ ನಂತರ ಅದೇ ದಿನ ಸಂಜೆ ಅಂದರೆ 28ನೇ ತಾರೀಕಿನ ಸಂಜೆ ಲಕ್ಷ್ಮೀ ದೇವಸ್ಥಾನಕ್ಕೆ ಅಥವಾ ಬನಶಂಕರಿಯಮ್ಮ, ದುರ್ಗೆಯ ದೇವಸ್ಥಾನಕ್ಕೆ ಅಥವಾ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಈ ಹಣ್ಣುಗಳನ್ನು ತಗೊಂಡೋಗಿ ಕೊಟ್ಟು ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬರುವಂಥದ್ದು ನಿಮಗೆ ಆ ಸಮಸ್ಯೆಗಳನ್ನು ಅಲ್ಲಲ್ಲೇ ನಿವಾರಣೆ ಮಾಡಿಬಿಡುತ್ತೆ. ಸೊ ಯಾವ ಸಮಸ್ಯೆಗಳು ನಿಮಗೆ ಬಾಧಿಸೋದಿಲ್ಲ. ಈಗ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ನಿಮಗೆ ಸಮಸ್ಯೆಗಳನ್ನೇ ಕೊಡಬೇಕು ಅಂತಲ್ಲ, ಖಂಡಿತವಾಗಿಯೂ ಶುಭ ಫಲಗಳು ಇರುತ್ತೆ ಅದರ ಜೊತೆಗೆ. ಬಟ್ ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆ ನಾವು ಸಣ್ಣದಾದ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಪರಿಹಾರ ಮಾರ್ಗವೇ ಪೂರ್ವ ಪುಣ್ಯ. ನಮಗೆ ಯಾರೋ ಒಬ್ಬರು ತಿಳಿಸ್ಕೊಡ್ತಾ ಇದ್ದಾರೆ ಅಂತಂದರೆ ಆ ಸಮಸ್ಯೆ ಅಲ್ಲಿಗೆ ಹೊರಟೋಗುತ್ತೆ, ಅದು ನಮ್ಮನ್ನು ಬಾಧಿಸೋದಿಲ್ಲ. ಕಾರಣ ಏನು, ಸಮಸ್ಯೆ ಏನು ಅಂತ ಗೊತ್ತಾಗ್ಬಿಟ್ಟಿದೆಯಲ್ಲ. ಅದಕ್ಕೆ ತಕ್ಕನಾದ ಸರಳವಾದ ಈ ರೀತಿಯಾದ ಪರಿಹಾರಗಳನ್ನು ಮಾಡಿಕೊಂಡಾಗ ಹೆಚ್ಚಿನ ಶುಭ ಫಲಗಳು ನಮಗೆ ಸಿಗುತ್ತೆ. ಸೊ ದಾಳಿಂಬೆ ಹಣ್ಣನ್ನು ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ನಿಮ್ಮ ಎಲ್ಲ ರೀತಿಯಾದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಡುತ್ತೆ. ಸೊ ಇದು ಒಂದು ವಿಶೇಷವಾದ ಸುಕರ್ಮ ಅನ್ನತಕ್ಕಂಥ ಯೋಗದಲ್ಲಿ ಬಂದಿರತಕ್ಕಂಥ ಒಂದು ಗ್ರಹಣವೂ ಕೂಡ ಆಗುತ್ತೆ. ಈ ಒಂದು ಯೋಗ ಮಹಾಲಕ್ಷ್ಮಿಗೆ ಪ್ರಿಯ, ಇಂದ್ರನಿಗೆ ಪ್ರಿಯ, ಕುಜನಿಗೆ ಪ್ರಿಯ ಅಂತ ಹೇಳುವಂಥದ್ದಾಗುತ್ತೆ. ಸೊ ಈ ದಿನ ಮಹಾಲಕ್ಷ್ಮಿ ದರ್ಶನ ಮಾಡ್ತಕ್ಕಂಥದ್ದು, ಮಹಾಲಕ್ಷ್ಮಿಯ ಮಂತ್ರ ಪಠನೆ ಅಥವಾ ಅಷ್ಟೋತ್ತರಗಳನ್ನು ಹೇಳ್ತಕ್ಕಂಥದ್ದು, ಮನೆಯಲ್ಲೇ ಎಷ್ಟೋ ಜನ ವರಮಹಾಲಕ್ಷ್ಮಿಯ ವ್ರತಾಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಸೊ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಸಮಸ್ಯೆಗಳು ಅಲ್ಲಿಂದಲ್ಲಿಗೆ ನಿವಾರಣೆ ಆಗಿ ಹೋಗುತ್ತೆ. ಕೇವಲ ಶುಭ ಫಲಗಳೇ ನಿಮ್ಮ ಬದುಕಿಗೆ ಬರುವಂಥದ್ದಾಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅಪಾಯಿಂಟ್ಮೆಂಟ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ. ಸೊ ಎಲ್ಲರ ಬದುಕಿನಲ್ಲಿಯೂ ಕೂಡ ಒಳ್ಳೆಯದೇ ಆಗಲಿ. ಈ ಒಂದು ಶ್ರಾವಣ ಮಾಸದ ವರಮಹಾಲಕ್ಷ್ಮಿಯ ವ್ರತಾಚರಣೆ ಏನಿದೆ, ಶುಕ್ರವಾರದ ಹುಣ್ಣಿಮೆ ಮಾಡೋರೆಲ್ಲರಿಗೂ ಕೂಡ ಅದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡೋ ರೀತಿಯಲ್ಲಿ ಆಗಲಿ. ಈಗ ನಾನು ಹೇಳಿರ್ತಕ್ಕಂಥ ಸರಳವಾದ ಅನುಷ್ಠಾನ ಯಾರೆಲ್ಲ ಮಾಡ್ಕೊಳ್ತೀರಿ, ಪರಿಹಾರದ ಮೂಲವಾಗಿ ನಿಮ್ಮೆಲ್ಲರ ಬದುಕಿನಲ್ಲಿಯೂ ಕೂಡ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡೋದಕ್ಕೆ ನಮಸ್ಕಾರ.